ನಾವು ಮಾಡ್ತಾ ಇದ್ವಿ. ಆದರೆ ಒಂದು ನಿಮಿಷ ಹೇಳಿ ಸರ್. ಆದರೆ ಅಲ್ಲಿ ಬರೆಯಂಥ ಒಬ್ಬ ಪತ್ರಿಕಾ ಮಾಧ್ಯಮದವರು ಅದನ್ನು ಬರೆಯೋಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಪ್ರತಿ ಮೀಟಿಂಗಲ್ಲಿ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ನಾನು, ಚೌಡಪ್ಪ ಮತ್ತು ಬಂಗಾರಪೇಟೆ ಅಧ್ಯಕ್ಷರಾದಂಥವರು ಪ್ರತಿ ಮೀಟಿಂಗಲ್ಲಿ ನಾವು ಗಲಾಟೆ ಮಾಡ್ತಾ ಇದ್ವಿ. ಕೆಡವಕ್ಕೆ ಕೂಡ ಇದುವರೆಗೂ ಅದು ಮೀಟಿಂಗಲ್ಲಿ ರೆಸಲ್ಯೂಷನ್ ಆಗಿಲ್ಲ. ಆ ಮೀಟಿಂಗಲ್ಲಿ ರೆಸಲ್ಯೂಷನ್ ಆಗದೇನೆ ಕೆಡವಿದ್ರು. ನಾವೆಲ್ಲರೂ ಕೂಡ ಅವತ್ತು ಕೂಡ ವಿರೋಧ. ಫಸ್ಟು ನೀವು ಮಾಡಿ, ಆನಂತರ ನಾವು ಅದನ್ನು ಕೆಡವೋಣ ಅಂತ ಕೂಡ ಹೇಳಿದಂಥ ಸಂದರ್ಭದಲ್ಲಿ ಪಾಪ ಮುಂದೆ ನಿವೃತ್ತಿ ಇದ್ರು ನೌಕರರು, ಅವ್ರಿಗೆ ಇವತ್ತೆಲ್ಲೂ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ದಿರ ಮಾಡಿಬಿಟ್ರು. ಹೌದು ಸರ್. ಅವತ್ತು ಬರೀತಾ ಇದ್ದಿದ್ದು ಯಾರು ಸಮಯ? ನೀವೇ ತಾನೆ? ಪ್ರತಿಯೊಂದು ಮೀಟಿಂಗಲ್ಲಿ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ಒಂದು 5-6 ಜನಕ್ಕೆ ನಮ್ಗೆ ಯಾರಿಗೂ ಕೂಡ ಬೆಲೆ ಇರಲಿಲ್ಲ. ನಾವು ಯಾವತ್ತು ವಿರೋಧ ಮಾಡಿದ್ರು ನಮ್ಮನ್ನೆಲ್ಲ ಆಚೆ ತಳ್ತಾ ಬಂದರು. ಕೊನೆಯಲ್ಲಿ ನಮ್ಮ ಪೋಸ್ಟ್ಗಳೇ ಕಿತ್ತಾಕಿದ್ರು. ಅಂಥ ಪರಿಸ್ಥಿತಿನಲ್ಲೇ ಇವತ್ತು ನಾವೆಲ್ಲರೂ ಒಂದು ಬಣಕ್ಕೆ ಬಂದಿದ್ದೀವಿ, ಒಂದು ಗುಂಪಲ್ಲಿ ಸೇರ್ಕೊಂಡಿದ್ದೀವಿ. ಯಾರೋ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಸಂಘಗಳು, ವೃಂದ ಸಂಘಗಳು ನಾವು ಸೇರಿಕೊಂಡು ಇವತ್ತು ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ವಿ. ಮಾಧ್ಯಮದವರು ಬರ್ತಾ ಇದ್ರಿ, ನಾವು ಸಹ ನಿಲ್ತಾ ಇದ್ವಿ. ನೀವು ನೇರ ನುಡಿ ಅಲ್ಲಿ ಏನು ನಡೀತೋ ಅದು ಬರೀತಾ ಇದ್ವಿ. ಈಗ ನಾನು ಅದು ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ಒಬ್ಬ ಪತ್ರಿಕಾ ಮಾಧ್ಯಮದವ್ರನ್ನ ಅಲ್ಲೊಬ್ಬರೇ ಬರೋದು, ಅದು ಯಾರಂತ ನಿಮಗೂ ಗೊತ್ತಿದೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಇದು ಬರೀ ನಿನ್ನೆ ಕೂಡ ನಾಮಿನೇಷನ್ ಹಾಕುವಾಗ ಬಿಲ್ಡಿಂಗ್ ಹೊಡೆದಿದ್ದಾರೆ, ಅದನ್ನ ನೀವು ಇದುವರೆಗೂ ಇದೇ ಮಾಡಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವು ರೈಟಿಂಗ್ ಅಲ್ಲಿ ಕೊಡು. ಯಾಕೆ ರೈಟಿಂಗ್ ಅಲ್ಲಿ ಕೊಡ್ಬೇಕು? ಕಾಣಿಸ್ತಾ ಇಲ್ಲ ಅಂತ ಕೂಡ ಕೇಳ್ತಾರೆ. ಅಂತ ಸಂದರ್ಭ ನಾವೇನ್ ಮಾಡ್ಬೇಕು ಸರ್ ಹೇಳಿ? ಎಲ್ಲರೂ ಕೇಳಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಭೆಯಲ್ಲಿ ಗಲಾಟೆ ಮಾಡದಂತ ಸಂದರ್ಭದಲ್ಲಿ ಒಂದೇ ಒಂದು ಪದ ಬರ್ತಾ ಇಲ್ಲ. ಅವ್ರಿಗೆ ಏನ್ ಬೇಕೋ ಅಷ್ಟೇ ಬರೀತಾ ಇದ್ದಿದ್ದವರು. ಅದನ್ನಷ್ಟೇ ನೀವು ಎಲ್ಲರೂ ಕೂಡ ವರದಿ ಮಾಡ್ತಾ ಇದ್ದೀವಿ. ಸಭೆಯ ಮಾಧ್ಯಮಕ್ಕೆ ನೀವೇನಾದ್ರೂ ಮಾಹಿತಿ ಕೊಡ್ತಾ ಇದ್ದೀರಾ ಸರ್? ಪತ್ರಿಕಾ ಸಲಹೆಗಾರರಂತ ಒಬ್ಬರನ್ನ ಮಾಡ್ಕೊಂಡಿದ್ರಲ್ಲ ಸರ್, ನೀವು ಮಾಹಿತಿ ಕೊಟ್ಟಿದ್ರೆ ನೀವು ಆಕ್ಷೇಪ ಮಾಡಬಹುದಾಗಿತ್ತು. ಸರ್ ನಾವಿಲ್ಲ ಸರ್, ಪತ್ರಿಕಾ ಮಾಧ್ಯಮ ಸಲಹೆಗಾರರಂತ ಮಾಡ್ಕೊಂಡಿದ್ರಲ್ಲ ಸರ್, ಇದರಲ್ಲೇ ಇದೆಯಲ್ಲ ನಮ್ಮ ಇದರಲ್ಲೇ. ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಳ್ಳೋಣ. ಆಯ್ತು. ಹೌದು ಸರ್, ಅವರೇ ಎಲ್ಲ ವಿಷಯನ ಬರೀತಾ ಇದ್ದಿದ್ದು. ಪ್ರತಿಯೊಂದು ವಿಷಯನ ಸರ್ ದಯವಿಟ್ಟು ನಿಮ್ಮೆಲ್ಲ ನಾವೇನು ಸರ್ ನಾವೆಲ್ಲ ಕೊಡ್ಬೇಕಾಗಿರೋದು ಬಿಡು ಸರ್ ದಯವಿಟ್ಟು ಇನ್ನು ಮೇಲೆ ಸಬ್ ಮಾಡ್ಕೊಂಡು ಸ್ಟೇ ಆಗ್ತಕ್ಕ ಬಂದ್ರು. ಬರ್ತೀನಿ. ಯಾಕೆ ಇಲ್ಲಿ ಉಳ್ಕೊಂಡಿದ್ದಾರೆ? ನಾನು ಇಲ್ಲಿ ಎಲ್ಲರ ಸರ್ಕಾರಿ ನೌಕರರು ಏನಿದಾರೋ ಅವ್ರ ಕೆಲಸ ಕಾರ್ಯಗಳು ಏನಿದಾವೋ ಅದ್ಯಾವುದು ಅವ್ರಿಗೆ ಬೇಕಾಗಿಲ್ಲ. ನಾನು ಕೂಡ ಸಂಘದಲ್ಲಿ 5 ವರ್ಷ ಇದ್ದಂತವನು, ಕ್ರೀಡಾ ಕಾರ್ಯದರ್ಶಿ ಆಗಿದ್ದಂತವನು. ನಾನು ಬರೀ ಹೆಸರು ಕ್ರೀಡಾ ಕಾರ್ಯದರ್ಶಿ, ಯಾವುದೇ ಕೆಲಸ ನಾನು ಮಾಡಿಲ್ಲ. ಬರೀ ಫೈಲ್ ಕೊಡೋರು, ಫೈಲ್ ಕೊಟ್ಬಿಟ್ಟು ಲಾಸ್ಟ್ಗೆ ಎತ್ಕೊಂಬ ಅಂತ ಹೇಳ್ತಾ ಇದ್ರು, ಇನ್ಯಾರೋ ಬರೀತಾ ಇದ್ರು. ಅಂತ ಕೆಲಸ ಕೂಡ ನಾನು ಬೇಸತ್ತು ಮನನೊಂದು ಬೈದಂತ ಸಂದರ್ಭಗಳಿದ್ದಾವೆ. ಅದೆಲ್ಲ ಮಾತಾಡಿದಂತ ಸಂದರ್ಭಗಳು ಕೂಡ ಇದೇ ಈ ಸಾರಿ ಯಾಕಿದ್ದಾರೆ, ಸ್ಟೇ ತಗೊಂಬಂದು ಹಾಕಿದ್ದಾರೆ. ನಾನೇ ಅಧ್ಯಕ್ಷನ ಆಗ್ಬೇಕು. ಎಲ್ಲಿ ಬರ್ತಾರೆ ಸ್ವಾಮಿ ಅವರು? ನಮ್ಮಲ್ಲಿ ರಾಜಿಗೆ ಎಲ್ಲಿ ಬರ್ತಾರೆ? ಬರೋದಿಲ್ಲ. ಯಾರಿಗೆ? ನಮ್ಗೆ ಕಿರುಕುಳ ಬೆದರಿಕೆ ಕೊಡಷ್ಟು ಇದಿಲ್ಲ ಬಿಡಿ. ಸುರೇಶ್ ಬಾಬು ಅವ್ರನ್ನೇ ಅವಿರೋಧ ಮಾಡಿ ಅಂತ ಹೇಳಿಲ್ಲ. ನಿಮ್ಮಲ್ಲೇ ಅವಿರೋಧ ನೀವು ಮಾಡ್ಕೋಬಹುದಾಗಿತ್ತು. ಅವ್ರು ಒಪ್ಪಿಸ್ಬಿಟ್ಟು ನೀವು ಮಾಡ್ಕೋಬಹುದಾಗಿತ್ತು. ನಿಮ್ಮನ್ನ ಒಪ್ಪಿಸೋರು ಮಾಡ್ಕೋಬಹುದಾಗಿತ್ತು. ಈಗ ಎಲ್ಲರೂ ಕೂತು ನಾವು ಒಂದು ಒಮ್ಮತಕ್ಕೆ ಬಂದ್ವಿ, ಅದೇನೇ ಅಧ್ಯಕ್ಷ ಮಾಡ್ಬೇಕು ಅಂತ ಒಪ್ಪಿದ್ವಿಲ್ಲ. ಬರ್ಲೇ ಇಲ್ಲ ಅವರು. ಅಂದ್ರೆ ಶಾಸಕರ ಮಾತಿಗೆ ನೀವು ಆಗಲಿ ಅವ್ರಾಗ್ಲಿ ಗೌರವ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದೀವಿ. ಅಲ್ಲ ಸರ್, ಅವ್ರು ಕೊಡೋದಾಗಿದ್ರೆ ಶಾಸಕರು ಇಂಟರ್ಫಿಯರ್ ಇಲ್ಲ ಅಂತ ಈಗ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ತೊಂದರೆ ಆಗ್ತಾನೆ ಇದೆ ಅಂತ ನೀವೇ ಪ್ರಶ್ನೆ ಕೇಳಿದ್ರು.
ಆ ಪ್ರಶ್ನೆಗೆ ಯಾವಾಗ ಅಧ್ಯಕ್ಷ ಸ್ಪಂದಿಸಿಲ್ವೋ ಅವಾಗ ಇನ್ನೊಬ್ಬರ ಅಧ್ಯಕ್ಷರು ನಾವು ನೇಮಕ ಮಾಡ್ಲೇಬೇಕು. ಈಗ ಸಾಮಾಜಿಕ ನ್ಯಾಯ ತಾವೇ ಮಾತಾಡಿದ್ರೆ ನಿಮ್ಮಲ್ಲಿ ನಿಮ್ಮ ಗ್ರೂಪ್ ಅಲ್ಲಿ ನಿಮ್ಮ ತಂಡದಲ್ಲಿ ಒಂದು ಹೆಣ್ಮಗಳು ಇರ್ಲಿಲ್ವಾ? ಮಧ್ಯದಲ್ಲಿ ಯಾವ್ದೋ ಒಂದು ಪೋಸ್ಟ್ಗೆ ಅಧ್ಯಕ್ಷ ಸ್ಥಾನಕ್ಕೂ ಖಜಾಂಚಿಗೂ ರಾಜ್ಯ ಪರಿಷತ್ಗೂ ಯಾಕೆ ಹೆಣ್ಮಕ್ಳಂದ್ರೆ ಗೌರವ ಇಲ್ಲ ನಿಮಗೆ? ಇದೇ ಸಮಯ ಆ ಥರ ಇಲ್ಲ ಸರ್, ಹಾಕಿಲ್ಲ. ಅಪಾರ ಗೌರವ ಇದೆ. ಇನ್ನೂ ಇದಾವೆ ಪೋಸ್ಟ್ಗಳು ನಮ್ಮಲ್ಲಿ. ಚುನಾವಣೆ ಬೇರೆ, ನಾಮಿನೇಷನ್ ಬೇರೆ. ನಾಮಿನೇಷನ್ ಅಲ್ಲ, ಪದಾಧಿಕಾರಿಗಳೇ ಇದೆ. ಹೌದು ಸರ್, ಅದು ಈ 3 ಸ್ಪರ್ಧೆ ಮಾಡ್ತಾ ಇರೋ ಸ್ಥಾನಗಳಲ್ಲಿ ಒಂದು ಹೆಣ್ಮಗಳನ್ನ ಕರ್ಕೊಂಡ್ಬಂದು ಕೆಲಸ ಶಕ್ತಿ ಸಾಮರ್ಥ್ಯ ಆಸಕ್ತಿ ಇತ್ತು ಸಮಯ ಇತ್ತು. ಕೊಡಕ್ಕೆ ಯಾರು ಮುಂದೆ ಬರ್ಲಿಲ್ಲ ಸರ್. ಬಂದಿಲ್ಲ. ಕೇಳಿದ್ರು, ವಿಶ್ವಾಸ ಇಲ್ವಾ ತೋರಿಸ್ತೀರಿ ಅಂತ? ಇಲ್ಲ ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ಖಂಡಿತ ಯಾರು ಆಕಾಂಕ್ಷಿಗಳು ಇರಲಿಲ್ಲ ಸರ್. ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಹೆಣ್ಮಗಳು ತರ್ಬೋದಾಗಿತ್ತು. ಆಕಾಂಕ್ಷಿನೇ ಇಲ್ಲಲ್ಲ ಸರ್. ಈ ಡಿಮಾಂಡ್ ಇಲ್ಲ ಅಂತ. ಇಲ್ಲ. ನನಗೆ ಬೇಕಂತ ಅವ್ರು ಯಾರು ಮುಂದೆ ಬಂದಿಲ್ಲ, ಅರ್ಜುನ್ ಹಾಕಿಲ್ಲ, ಕೇಳೂ ಇಲ್ಲಲ್ಲ ಸರ್. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685.